ಕನ್ನಡದಲ್ಲಿ ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಕಾದಂಬರಿಗಳಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಓದೋಕ್ಕೆ ತುಂಬ ಕುತೂಹಲವಾಗಿರಬೇಕು, ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಕಾದಂಬರಿಗಳನ್ನ ನೀವು ಹುಡುಕ್ತಾ ಇದ್ದೀರಾ? ನಾನಿವತ್ತು ಈ ವಿಡಿಯೋದಲ್ಲಿ ಅಂಥದ್ದೇ ಇರೋ ಕಾದಂಬರಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು. ನಾನಿವತ್ತು ನಿಮಗೆ ಕನ್ನಡದಲ್ಲಿರೋ ಥ್ರಿಲ್ಲರ್ ಕಾದಂಬರಿಗಳು ಯಾವ್ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೌಶಿಕ್ ಕೂಡು ರಸ್ತೆ ಅವರ ಟೋಟಲ್ 8 ಕಾದಂಬರಿಗಳಿದೆ ನನ್ನ ಹತ್ರ. ಇದೆಲ್ಲದೂ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿಗಳೇ. ಅದರ ಬೆಲೆ ಎಷ್ಟು, ನಾನು ಎಲ್ಲಿ ತಗೊಂಡೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಒಂದೊಂದೇ ಬುಕ್ಗಳ ಪರಿಚಯ ನಾನು ಮಾಡ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಅರ್ಧ ಸತ್ಯ ಅರ್ಧ ಸುಳ್ಳು, ಇದು ಕೂಡ ಒಂದು ಪತ್ತೇದಾರಿ ಕಾದಂಬರಿ. ಇದರ ಬೆಲೆ ಬಂದು 130 ರೂಪಾಯಿ. ಸ್ನೇಹ ಬುಕ್ ಹೌಸ್ ಪಬ್ಲಿಕೇಶನ್ಸ್. ನೆಕ್ಸ್ಟ್ ಪುಸ್ತಕ ಬಂದು ಸುಬ್ರಹ್ಮಣ್ಯಪುರ, ಇದು ಕೂಡ ಪತ್ತೇದಾರ ಕಾದಂಬರಿ. ಇದ್ರ ಬೆಲೆ ಬಂದು 130 ರೂಪಾಯಿ. ಇದು ಕೂಡ ಸ್ನೇಹ ಬುಕ್ ಹೌಸ್ ಪಬ್ಲಿಕೇಶನ್ಸ್ ಎಲ್ಲ ಇರೋದು. ನೆಕ್ಸ್ಟ್ ಪುಸ್ತಕ ಕೇಸ್ ಆಫ್ ಕಮಲಾಪುರ ಎಸ್ಟೇಟ್, ಇದು ಕೂಡ ಸ್ನೇಹ ಬುಕ್ ಹೌಸ್ ಪಬ್ಲಿಕೇಶನ್ಸ್ದು. ಇದರ ಬೆಲೆ ಬಂದು 200 ರೂಪಾಯಿ ನಿಮಗೆ ಈ ಪುಸ್ತಕ. ಇದು ಕೂಡ ಒಂದು ಪತ್ತೇದಾರಿ ಕಾದಂಬರಿ. ನೆಕ್ಸ್ಟ್ ಒಂದು ಕೋಪಿಯ ಕತೆ, ಇದು ಕೂಡ ಸ್ನೇಹ ಬುಕ್ ಹೌಸ್ ಪಬ್ಲಿಕೇಶನ್ಸ್ದು. ಇದರ ಬೆಲೆ ಬಂದು 175 ರೂಪಾಯಿ. ನೆಕ್ಸ್ಟ್ ಪುಸ್ತಕ ಸ್ವಪ್ನದ ಬೆನ್ನೇರಿ, ಇದರ ಬೆಲೆ ಬಂದು 130 ರೂಪಾಯಿ. ಇದು ಕೂಡ ಸ್ನೇಹ ಬುಕ್ ಹೌಸ್ ಪಬ್ಲಿಕೇಶನ್ಸ್ ಇರೋದು. ಇದು ಕೂಡ ಒಂದು ಪತ್ತೇದಾರಿ ಕಾದಂಬರಿ. ನೆಕ್ಸ್ಟ್ ತ್ಯಾಗರಾಜ್ ಕಾಲೋನಿ, 130 ರೂಪಾಯಿ. ಇದರ ಬೆಲೆ ಬಂದು ಡಿಟೆಕ್ಟಿವ್ ಹಿಮವಂತನ ಕೆಂಪು ಗುಲಾಬಿ ಕೇಸ್, ಇದು ಕೂಡ ಒಂದು ಪತ್ತೇದಾರಿ ಕಾದಂಬರಿ. ಇದೆಲ್ಲದೂ ಕೂಡ ಕಾದಂಬರಿಗಳು, ಯಾವುದು ಕಥಾ ಸಂಕಲನ ಅಥವಾ ಇನ್ವೆಸ್ಟಿಗೇಷನ್, ಸಣ್ಣ ಸಣ್ಣ ಸ್ಟೋರೀಸ್ ಅಲ್ಲ, ಎಲ್ಲ ಕಾದಂಬರಿಗಳು ಇದು. ಇದರ ಬೆಲೆ ಬಂದು 140 ರೂಪಾಯಿ. ನೆಕ್ಸ್ಟ್ ಕಾಲಾಯ ತಸ್ಮೈ ನಮಃ, ಇದರ ಬೆಲೆ ಬಂದು 100 ರೂಪಾಯಿ. ಇದು ಕೂಡ ಒಂದು ಪತ್ತೇದಾರಿ ಕಾದಂಬರಿ. ಇದು ಕೂಡ ಸ್ನೇಹ ಬುಕ್ ಹೌಸ್ ಪಬ್ಲಿಕೇಶನ್ಸ್ ಆಗುತ್ತೆ. ನೆಕ್ಸ್ಟ್ ರೀಸೆಂಟಾಗಿ ರಿಲೀಸ್ ಆಗಿರೋದು ಕೌಶಿಕ್ ಕೂಡು ರಸ್ತೆ ಅವ್ರದ್ದು. ಇದು 275, ಜಮಲಾಪುರದ ಜಡೆಮುನಿ ಕೇಸು. ನಾನು ರೀಸೆಂಟಾಗಿ ಓದಿ ಮುಗಿಸಿದೆ. ನೆಕ್ಸ್ಟ್ ವಿಡಿಯೋ ಇದ್ರ ಬಗ್ಗೆನೇ ಮಾಡಿ ಹಾಕ್ತೀನಿ. ಇದ್ರ ಬೆಲೆ 275 ರೂಪಾಯಿ. ತುಂಬ ಚೆನ್ನಾಗಿದೆ, ಒಂದು ಕುತ್ಕೊಂಡ್ರೆ ಎತ್ತಿಡಕ್ಕೆ ಮನಸ್ಸಾಗೋದಿಲ್ಲ. ಓಕೆ, ಇದಿಷ್ಟು ಕನ್ನಡದಲ್ಲಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿಗಳು. ಕೌಶಿಕ್ ಕೂಡು ರಸ್ತೆ ಅವರ ಎಲ್ಲ ಪುಸ್ತಕಗಳು ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಬೇಸ್ಡಲ್ಲೇ ಇರೋವಂಥದ್ದು. ಎಲ್ಲವೂ ಕೂಡ ಆಲ್ಮೋಸ್ಟ್ ಕಾದಂಬರಿಗಳೇ. ನನ್ನ ಹತ್ರ ಮಾತ್ರ ಅವ್ರದ್ದು 8 ಬುಕ್ಗಳು ಮಾತ್ರ ಇದೆ. ಕೌಶಿಕ್ ಅವ್ರದ್ದು ಟೋಟಲ್ 12 ಪುಸ್ತಕಗಳಿದ್ದಾವೆ. 12 ಪುಸ್ತಕಗಳು ಕೂಡ ಪತ್ತೇದಾರಿ ಕಾದಂಬರಿಗಳು, ಇನ್ವೆಸ್ಟಿಗೇಷನ್ ಸ್ಟೋರೀಸೇ. ನನ್ನ ಹತ್ರ ಅವರು 8 ಪುಸ್ತಕಗಳಿದೆ. ಇನ್ನೂ 4 ಪುಸ್ತಕ ಇದೆ. ನಾನು ಅದನ್ನು ಮುಂದಿನ ದಿನಗಳಲ್ಲಿ ತರಿಸ್ಕೊತೀನಿ. ಈ ಎಲ್ಲ ಪುಸ್ತಕಗಳು ಕೂಡ ತುಂಬ ಚೆನ್ನಾಗಿದೆ. ಇದರ ಒಂದೊಂದೇ ವಿವರಣೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವುದೇ ಬುಕ್ಸ್ ಬೇಕಾದರೂ ನೀವು ಅದನ್ನು ಆನ್ಲೈನಲ್ಲಿ ಕೂಡ ತೊಗೊಳ್ಬೋದು. ನಿಮಗೆ ಸಪ್ನಾ ಬುಕ್ ಹೌಸಲ್ಲೂ ಸಿಗುತ್ತೆ. ಬೇರೆ ಬೇರೆ ಬುಕ್ ಅಂಗಡಿಗಳಲ್ಲಿ ಕೂಡ ಇವ್ರ ಪುಸ್ತಕಗಳು ಲಭ್ಯವಿದೆ. ಆನ್ಲೈನ್ ಬೇಕು ಅಂತ ಹೇಳಿದ್ರೆ ನಾನು ಕೆಲವೊಂದು ಸೈಟ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲೇಖಕರ ಪೇಜ್ನ ಕೂಡ ನಾನು ಇನ್ಸ್ಟಾಗ್ರಾಮ್ ಐಡಿನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರನ್ನ ಫಾಲೋ ಮಾಡಿ. ನೆಕ್ಸ್ಟ್ ಬುಕ್ ಯಾವುದು ಎಲ್ಲ ಅಪ್ಡೇಟ್ಸ್ ಕೂಡ ನಿಮಗೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.